ಸ್ನೇಹಿತರೆ, ಈ ಬೆಕ್ಕಿನ ಹೆಸರು ಆಸ್ಕರ್ ಅಂತ ಹೇಳಿ. ಇದು ಜಪಾನ್ನ ಯೂನಿವರ್ಸಿಟಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಈ ಬೆಕ್ಕು ಕಳೆದ 5 ವರ್ಷಗಳಿಂದ ಒಂದು ಯೂನಿವರ್ಸಿಟಿಯ ಕ್ಯಾಂಪಸ್ ಅಲ್ಲಿ ತಿರುಗಾಡೋದು ಬಿಟ್ಟು ಒಬ್ಬ ವಿದ್ಯಾರ್ಥಿಯಾಗಿ ಪ್ರತಿ ಕ್ಲಾಸನ್ನು ಕೂಡ ಅಟೆಂಡ್ ಮಾಡ್ತಾ ಇದೆ ಅಂತ. ಒಬ್ಬ ವಿದ್ಯಾರ್ಥಿ ಬಂಕ್ ಹೊಡಿಬಹುದು, ಬಟ್ ಈ ಬೆಕ್ಕು ಬಂಕ್ ಕೂಡ ಹೊಡೆಯದೆ ನಿರಂತರವಾಗಿ ಆ ಕ್ಲಾಸನ್ನು ಅಟೆಂಡ್ ಮಾಡ್ತಿರುವುದನ್ನು ಇವರು ಇಲ್ಲಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಯಾವ ಥರ ತನ್ನ ಪ್ಲೇಸಲ್ಲಿ ಕೂತ್ಕೊಂಡು ಕ್ಲಾಸನ್ನು ಕೇಳ್ತಾನೆ, ಅದೇ ಥರ ಕ್ಲಾಸನ್ನು ಕೇಳುತ್ತೆ. ಒಂದು ಸ್ವಲ್ಪ ನಿದ್ದೆ ಬಂದಾಗ ಹಾಗೆ ಅಲ್ಲಿ ನಿದ್ದೆನೂ ಮಾಡುತ್ತೆ. ಕ್ಲಾಸ್ ಮುಗಿದ ತಕ್ಷಣ ಟೀಚರ್ ಅದನ್ನು ನಿದ್ದೆಯಿಂದ ಎಬ್ಬಿಸಿ ಅದನ್ನು ಹೊರಗಡೆ ಕಲಿಸ್ತಾರೆ. ಮತ್ತೆ ಒಂದು ಸ್ವಲ್ಪ ಬ್ರೇಕ್ ಎಲ್ಲ ತಗೊಂಡು ಲಿಫ್ಟಲ್ಲಿ ಕೂಡ ಈ ಬೆಕ್ಕು ಹೋಗುತ್ತೆ. ಕೆಫೆಟೇರಿಯಾ ಕೂಡ ಬೆಕ್ಕು ಹೋಗುತ್ತೆ. ನಿಜವಾಗ್ಲೂ ನಮಗೆಲ್ಲ ಇದೇನೋ ಎ ಮೇಡ್ ವಿಡಿಯೋ ಅಲ್ಲ. ನಾವು ಈಗ ಏನೇ ಬಂದರೂ ಎ ಮೇಡ್ ವಿಡಿಯೋ ಅಂತೇಳಿ ಒಂದು ಡೌಟ್ ಪಡ್ತೀವಿ. ಇದು ಎ ಮೇಡ್ ವಿಡಿಯೋ ಅಲ್ಲ, ಇದು ರಿಯಲಿಸ್ಟಿಕ್ ಆಗಿ ಅಲ್ಲಿರುವಂಥ ಒಂದು ಬೆಕ್ಕು. ಸೊ ಈ ಬೆಕ್ಕು ಯಾವ ರೀತಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಒಂದು ಕಾಲೇಜಲ್ಲಿ ನಡೆದುಕೊಳ್ತಾನೋ ಅದೇ ಥರ ಎಕ್ಸಾಮ್ ಒಂದು ಬರೆಯೋದು ಬಿಟ್ಟು ಉಳಿದೆಲ್ಲ ರೀತಿಯಿಂದ ಕೂಡ ಕ್ಲಾಸನ್ನು ಅಟೆಂಡ್ ಮಾಡೋದಿರ್ಬೋದು, ಮ್ಯೂಸಿಕ್ ಕ್ಲಾಸನ್ನು ಅಟೆಂಡ್ ಮಾಡೋದಿರ್ಬೋದು, ಕೆಫೆಟೇರಿಯಾವನ್ನು ಅಟೆಂಡ್ ಮಾಡೋದಿರ್ಬೋದು, ಎಲ್ಲವನ್ನ ಕೂಡ ಮಾಡುತ್ತೆ. ಸೊ ಈ ಬೆಕ್ಕು ಈ ಥರ ಆಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಆ ಓನರ್, ಈ ಬೆಕ್ಕಿನ ಯಾರು ಓನರ್ ಇದ್ದಾನೆ ಅವನು ಈ ಒಂದು ಕಾಲೇಜಿನ ವಿದ್ಯಾರ್ಥಿ ಆಗಿದ್ದ. ಲೇಟರ್ ಆನ್ ಅವನ ಕೋರ್ಸ್ ಮುಗಿಸಿ ಅವನು ಹೋಗ್ತಾನೆ. ಬಟ್ ಬೆಕ್ಕು ಮಾತ್ರ ಈ ಕಾಲೇಜಿಗೆ ಬರೋದನ್ನು ಅಥವಾ ಯೂನಿವರ್ಸಿಟಿಗೆ ಬರೋದನ್ನು ತಪ್ಪಿಸೋದಿಲ್ಲ. ಸೊ ಹಾಗಾಗಿ ಕಳೆದ 5 ವರ್ಷಗಳಿಂದ ಇದು ನಿರಂತರವಾಗಿ ಬರೋದ್ರಿಂದ ಅದು ಇಲ್ಲಿನ ಸೀನಿಯರ್ ಸ್ಟೂಡೆಂಟ್ ಆಗಿ ಈಗಲೂ ಕೂಡ ರೆಕಗ್ನೈಸ್ ಆಗ್ತಾ ಇದೆ. ಟೀಚರ್ ಕೂಡ ಅದನ್ನು ಅಡ್ಮೈರ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನೋಡಿ, ಇದೊಂದು ಪ್ರಕೃತಿ, ಮನುಷ್ಯ ಮತ್ತು ಈ ಪ್ರಾಣಿ ಸಂಕುಲಗಳ ನಡುವೆ ಒಂದು ಸಂಬಂಧವನ್ನು ಇದು ಪ್ರತಿಬಿಂಬಿಸ್ತದೆ. ಕೆಲವೊಂದ್ಸಲ ನಮ್ಗೆ ಅನಿಸುತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ. ಬಹುಶಃ ದೇವರ ಇಚ್ಛೆ ಇದ್ರೆ ಏನು ಬೇಕಾದ್ರೂ ನಡೆಯೋದಕ್ಕೆ ಸಾಧ್ಯ. ಒಂದು ನಮಗೆ ಅದೊಂದು ಕನೆಕ್ಟಿವಿಟಿ ಬೇಕಷ್ಟೆ. ಆ ಕನೆಕ್ಟಿವಿಟಿ ಬಿಲ್ಡ್ ಆದಾಗ ಇಂಥ ಅದ್ಭುತಗಳು ಆಗೋದಕ್ಕೆ ಸಾಧ್ಯ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ನಿಮ್ಗೆ ನೋಡಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ.